ಎಲ್ಲರಿಗೂ ಕಥಾ ಪ್ರಪಂಚಕ್ಕೆ ಸ್ವಾಗತ. ಸಾವಿರಾರು ವರ್ಷಗಳ ಹಿಂದೆ ಒಂದು ಪುಟ್ಟ ಹಳ್ಳಿಯಲ್ಲಿ ಸುಂದರವಾದ ದೇವಸ್ಥಾನ ಇತ್ತು. ಆ ದೇವಸ್ಥಾನದಲ್ಲಿ ಒಂದು ಚಿನ್ನದ ಗಂಟೆ ಇತ್ತು. ಊರಿನವರೆಲ್ಲರಿಗೂ ಆ ದೇವಸ್ಥಾನದ ಬಗ್ಗೆ ತುಂಬ ನಂಬಿಕೆ. ಹೀಗಿರಬೇಕಾದ್ರೆ ಒಂದಿನ ಒಬ್ಬ ಕಳ್ಳ ದೇವಸ್ಥಾನದ ಮಾರ್ಗವಾಗಿ ಹೋಗ್ತಿರಬೇಕಾದ್ರೆ ಅವನ ಕಣ್ಣು ಚಿನ್ನದ ಗಂಟೆ ಮೇಲೆ ಬಿತ್ತು. ಗಂಟೆಯನ್ನು ಕದಿಬೇಕು ಎಂಬ ದುರಾಸೆಯಿಂದ ಮನೆಗೆ ಹೋದ. ರಾತ್ರಿಯಾಗುವುದನ್ನೇ ಕಾಯ್ತಿದ್ದ. ಮಧ್ಯರಾತ್ರಿ ಯಾರೂ ಇಲ್ಲದೇ ಇದ್ದ ಸಮಯದಲ್ಲಿ ದೇವಸ್ಥಾನಕ್ಕೆ ನುಗ್ಗಿ ಚಿನ್ನದ ಗಂಟೆಯನ್ನು ಕದ್ದು ಪರಾರಿಯಾದ. ಕಳ್ಳ ಗಂಟೆಯನ್ನು ಹಿಡ್ಕೊಂಡು ಕಾಡಿನಲ್ಲಿ ಓಡ್ತಿರಬೇಕಾದ್ರೆ ಗಂಟೆಯ ಢಣ ಢಣ ಶಬ್ದ ಹುಲಿಗೆ ಕೇಳಿಸ್ತು. ಶಬ್ದವನ್ನು ಹಿಂಬಾಲಿಸಿ ಬಂದ ಹುಲಿ ಕಳ್ಳನನ್ನು ನೋಡಿ ಘರ್ಜಿಸುತ್ತಾ ಕಳ್ಳನ ಮೇಲೆ ಛಂಗನೆ ಹಾರಿಬಿಟ್ಟಿತು. ಹಸಿದಿದ್ದ ಹುಲಿ ಕಳ್ಳನನ್ನು ತಿಂದೇ ಬಿಡ್ತು. ಮರುದಿನ ಬೆಳಗ್ಗೆ ಮಂಗಗಳ ಹಿಂಡೊಂದು ಅಲ್ಲಿಗೆ ಬಂತು. ಫಳ ಫಳ ಹೊಳೆಯುತ್ತಿದ್ದ ಗಂಟೆಯೇ ಮಂಗಗಳ ಕಣ್ಣಿಗೆ ಬಿತ್ತು. ಸ್ವಲ್ಪ ಹೊತ್ತು ದೂರದಲ್ಲಿ ಕೂತ್ಕೊಂಡು ಗಂಟೆಯನ್ನು ಪರೀಕ್ಷಿಸಿದ್ವು. ಗಂಟೆಯಿಂದ ತಮಗೇನೂ ಅಪಾಯವಿಲ್ಲ ಅಂತ ಗೊತ್ತಾದ ಕೂಡಲೇ ಒಂದು ಮಂಗ ಗಂಟೆಯನ್ನು ಹಿಡ್ಕೊಂಡು ಆಚೆ ಈಚೆ ತಿರುಗಿಸಿ ನೋಡ್ತು. ಗಂಟೆ ಢಣ ಢಣ ಶಬ್ದ ಮಾಡಿತು. ಮಂಗಗಳಿಗೆ ಖುಷಿಯೋ ಖುಷಿ. ಇನ್ನೂ ಜೋರಾಗಿ ಅಲುಗಾಡಿಸಲಿಕ್ಕೆ ಪ್ರಾರಂಭಿಸಿದ್ವು. ಢಣ 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 ಢಣ. ಅಬ್ಬಾ! ಗಂಟೆಯ ಶಬ್ದ ಕಾಡನ್ನೆಲ್ಲ ಆವರಿಸ್ಕೊಂಡ್ಬಿಡ್ತು. ಸಂಜೆಯ ಸಮಯದಲ್ಲಂತೂ ಎಲ್ಲವೂ ನಿಶ್ಶಬ್ದವಾಗಿರಬೇಕಾದ್ರೆ ಗಂಟೆಯ ಸದ್ದು ಇನ್ನೂ ಜೋರಾಗಿ ಕೇಳಿಸ್ತು. ಊರಿನಲ್ಲಿದ್ದ ಜನರು ಕಾಡಿನಿಂದ ಕೇಳಿ ಬರ್ತಾ ಇದ್ದ ವಿಚಿತ್ರ ಶಬ್ದ ಕೇಳಿ ಭಯಭೀತರಾದರು. ಅಷ್ಟೇ ಅಲ್ಲ, 2 ದಿನಗಳ ನಂತರ ಕಳ್ಳನ ಕೊಳೆತ ಅರ್ಧಂಬರ್ಧ ದೇಹವೂ ಸಿಕ್ತು. ಇನ್ನೂ ಆತಂಕಕ್ಕೊಳಗಾದ ಗ್ರಾಮಸ್ಥರು ರಾಜನ ಬಳಿ ಧಾವಿಸಿದರು. ದೊರೆ ದೊರೆ, ಕಾಡಿನೊಳಗೆ ಅದೇನೋ ಭಯಾನಕ ಸದ್ದು. ಯಾವುದೋ ರಾಕ್ಷಸ ಬಂದಿರಬೇಕು ದೊರೆಗಳೇ, ಇನ್ನೂ ನಮ್ಮ ಗತಿ ಎಂದು ಗೋಳಾಡಿದರು. ಆದರೆ ಕಾಡಿನೊಳಗೆ ಹೋಗಿ ಸತ್ಯ ತಿಳಿದುಕೊಳ್ಳುವ ಧೈರ್ಯ ಯಾರಿಗೂ ಇರಲಿಲ್ಲ. ಅದೇ ಹಳ್ಳಿಯಲ್ಲಿ ವಿದ್ಯಾವಂತ ಧೈರ್ಯಶಾಲಿ ರಂಗಮ್ಮಜ್ಜಿ ಇದ್ಲು. ಇವಳಿಗೆ ಮೂಢನಂಬಿಕೆ, ರಾಕ್ಷಸ, ಭೂತ ಇವುಗಳಲ್ಲೆಲ್ಲ ನಂಬಿಕೆ ಇರಲಿಲ್ಲ. ಹಾಗಾಗಿ ಯಾರಿಗೂ ಹೇಳದೆ ಗಂಟೆಯ ಶಬ್ದವನ್ನು ಆಲಿಸ್ತಾ ಕಾಡಿನೊಳಗೆ ಹೋದ್ಲು. ಮಂಗಗಳ ಕೈಯಲ್ಲಿ ದೇವಸ್ಥಾನದ ಚಿನ್ನದ ಗಂಟೆ ಇರೋದನ್ನು ನೋಡಿದ ರಂಗಮ್ಮಜ್ಜಿಗೆ ಎಲ್ಲವೂ ಸ್ಪಷ್ಟವಾಗಿ ಅರ್ಥವಾಯಿತು. ಭೂತ ರಾಕ್ಷಸ ಏನೂ ಇಲ್ಲ, ಇದೆಲ್ಲ ಮಂಗಗಳ ಕಿತಾಪತಿ ಅಂತ ಹೇಳಿ ಗುಣಗುಡುತ್ತಾ ನೇರ ರಾಜನಲ್ಲಿಗೆ ಹೋಗಿಬಿಟ್ಲು. ಮಹಾರಾಜರಿಗೆ ನನ್ನ ವಂದನೆಗಳು. ಕಾಡಿನೊಳಗಿರೋ ಗಂಟೆ ರಾಕ್ಷಸನನ್ನು ಓಡಿಸುವ ಉಪಾಯ ನನ್ನ ಹತ್ರ ಇದೆ. ಆದರೆ ರಾಕ್ಷಸನನ್ನು ಓಡಿಸ್ಲಿಕ್ಕೆ ನನಗೆ ಹಣ್ಣು ಸಿಹಿ ತಿಂಡಿಗಳ ಅವಶ್ಯಕತೆ ಇದೆ. ನೀವು ಒಪ್ಪೋದಾದರೆ ನಾನು ಕಾಡಿಗೆ ಹೋಗಿ ರಾಕ್ಷಸನಿಗೆ ಬುದ್ಧಿ ಕಲಿಸಿ ಬರ್ತೇನೆ ಎಂದು ರಂಗಮ್ಮಜ್ಜಿ ಧೈರ್ಯವಾಗಿ ರಾಜನಲ್ಲಿ ಹೇಳಿದ್ಲು. ಬೇರೇನು ದಾರಿ ತೋಚದೆ ರಾಜ ರಂಗಮ್ಮಜ್ಜಿಯ ಮಾತನ್ನು ಒಪ್ಪಿಕೊಂಡನು. ರಂಗಮ್ಮಜ್ಜಿ ಕೇಳಿದ ಹಣ್ಣು ಸಿಹಿ ತಿಂಡಿಗಳನ್ನೆಲ್ಲ ನೀಡಿದ. ರಾಜ ಕೊಟ್ಟಂತಹ ತಿಂಡಿ ಹಣ್ಣು ಎಲ್ಲದನ್ನು ಹಿಡ್ಕೊಂಡ ರಂಗಮ್ಮಜ್ಜಿ ಕಾಡಿನೊಳಗೆ ಮಂಗಗಳಿದ್ದಲ್ಲಿಗೆ ಹೋದ್ಲು. ತಾನು ತಂದ ತಿನಿಸುಗಳನ್ನೆಲ್ಲ ನೆಲದ ಮೇಲೆ ಹರಡಿಸಿ ಇಟ್ಲು. ತಿಂಡಿ ತಿನಿಸುಗಳನ್ನು ನೋಡಿದ ಮಂಗಗಳು ಚಿನ್ನದ ಗಂಟೆಯನ್ನು ಬಿಸಾಕಿ ಹಾರಿ ಬಂದ್ವು. ತಿನ್ನುವುದರಲ್ಲೇ ಮಗ್ನವಾಗಿದ್ದ ಮಂಗಗಳಿಗೆ ಗಂಟೆಯ ಪರಿವೇ ಇರಲಿಲ್ಲ. ಇದಕ್ಕಾಗಿಯೇ ಕಾಯ್ತಿದ್ದ ರಂಗಮ್ಮಜ್ಜಿ ಗಂಟೆಯನ್ನು ಹಿಡಿದುಕೊಂಡು ತನ್ನ ಮನೆಗೆ ನಡೆದೇ ಬಿಟ್ಲು. ಆ ರಾತ್ರಿ ಕಾಡಿನೊಳಗಿಂದ ಯಾವ ಶಬ್ದವೂ ಕೇಳಿ ಬರಲಿಲ್ಲ. ಊರಿನವರಿಗೆಲ್ಲ ಖುಷಿಯೋ ಖುಷಿ. ಮರುದಿನ ಬೆಳಗ್ಗೆ
ರಂಗಮ್ಮಜ್ಜಿ ರಾಜನಲ್ಲಿಗೆ ಬಂದು ಚಿನ್ನದ ಗಂಟೆಯನ್ನು ಒಪ್ಪಿಸಿ ನಡೆದ ವೃತ್ತಾಂತವನ್ನೆಲ್ಲ ವಿವರಿಸಿದ್ಲು. ಸಂತೋಷಗೊಂಡ ರಾಜ ರಂಗಮ್ಮಜ್ಜಿಯ ಧೈರ್ಯ, ಸಮಯ ಪ್ರಜ್ಞೆ, ಪ್ರಾಮಾಣಿಕತೆಯನ್ನು ಮೆಚ್ಚಿ ಉಡುಗೊರೆಯನ್ನು ನೀಡಿ ಸನ್ಮಾನಿಸಿದ. ಜ್ಞಾನವೆಂಬ ದೀಪವು ಮೂಢನಂಬಿಕೆ ಮತ್ತು ಭಯವೆಂಬ ಕತ್ತಲನ್ನು ಹೋಗಲಾಡಿಸುತ್ತದೆ ಎಂಬ ಸತ್ಯವನ್ನು ಕಥೆಯ ಮೂಲಕ ನಾವೆಲ್ಲರೂ ಮನದಟ್ಟು ಮಾಡಿಕೊಳ್ಬೇಕು. ಕಣ್ಣಾರೆ ಕಂಡರೂ ಪರಾಮರ್ಶಿಸಿ ನೋಡಬೇಕು ಎಂಬ ಗಾದೆ ಮಾತನ್ನು ತಿಳಿ ಹೇಳುವ ಈ ಕಥೆಯನ್ನು ಎಲ್ಲರೂ ಕೇಳಿ ನಿಮ್ಮವರಿಗೂ ತಲುಪುವಂತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.